ಈ ಸೆಸ್ಸು ಸರ್ಚಾರ್ಜು ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೆಸ್ಸು ಮತ್ತು ಸರ್ಚಾರ್ಜ್ ಅನ್ನ ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ರಾಜ್ಯಗಳಿಗೆ ಪಾಲ್ ಕೊಡಲ್ಲ. ಯಾವುದರಲ್ಲಿ? ಸೆಸ್, ಸರ್ಚಾರ್ಜ್, ಇದನ್ನ ಕೇಂದ್ರ ಸರ್ಕಾರನೇ ಇಟ್ಕೊಂಡ್ಬಿಡ್ತದೆ. ಸೆಸ್ಸು ಸರ್ಚಾರ್ಜ್ ಕೊಡೋರು ಯಾರು? ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ನಾವೇ. ನಮಗೂ ಕೊಡ್ಬೇಕಲ್ಲ ಪಾಲು, ಕೊಡಲ್ಲ. ಅವರೇ ಇಟ್ಕೊಂಡ್ಬಿಡ್ತಾರೆ ಎಲ್ಲ. ಅವರೇ ಎಲ್ಲ ಇಟ್ಕೊಂಡ್ಬಿಡ್ತಾರೆ. ಸೊ ನಾವು ಅದಕ್ಕೆ ಈಗ 16ನೇ ಫೈನಾನ್ಸ್ ಕಮಿಷನ್ ಮುಂದ್ಗಡೆ ಇದನ್ನ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ ಮಾಡ್ತೀವಿ. ಸೆಸ್ಸು ಮತ್ತು ಸರ್ಚಾರ್ಜ್ ಅಲ್ಲೂ ಪಾಲ್ ಕೊಡಬೇಕು ನಮಗೆ ರಾಜ್ಯಕ್ಕೆ ಅಂತ. ಕರ್ನಾಟಕದಿಂದ ಶೇಖರಣೆ ಆಗೋದು ಅದು. ಸೆಸ್ ಮತ್ತೆ ಸರ್ಚಾರ್ಜು ಕರ್ನಾಟಕದಿಂದ ಶೇಖರಣೆ ಆಗೋದು. ಅದರಲ್ಲಿ ಪಾಲಿಲ್ಲ ನಮಗೆ. ಆಮೇಲೆ 1% ಡಿಫೆನ್ಸ್ಗೆ ಅಂತ ಇಟ್ಕೋತಾರೆ ಕೊಟ್ಟ ದುಡ್ಡಿನಲ್ಲಿ. 1% ಡಿಫೆನ್ಸ್ಗೆ ಅಂತ ಇಟ್ಕೊಬಿಡ್ತಾರೆ. ಕೊಟ್ಟ ಈ ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡ್ತದಲ್ಲ, ಅದರಲ್ಲಿ 1% ಡಿಫೆನ್ಸ್ಗೆ ಅಂತ ಇಟ್ಕೊಬಿಡ್ತಾರೆ. ಅದರಲ್ಲೂ ಕೋತಾ ಬೀಳ್ತು. ಒಟ್ಟು ಕರ್ನಾಟಕದಿಂದ ಸುಮಾರು 1,87,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ. 1,87,000 ಕೋಟಿ ರೂಪಾಯಿ ನಮಗೆ ಬರಬೇಕಾಗಿದ್ದದ್ದು ಬರಲಿಲ್ಲ. ಇಷ್ಟೊಂದು ದೊಡ್ಡ ಗಾತ್ರದ ಹಣ ನಮಗೆ ನಷ್ಟ ಆಯಿತು. 14ನೇ ಫೈನಾನ್ಸ್ ಆದಮೇಲೆ 15ನೇ ಫೈನಾನ್ಸು ನಲ್ಲಿ ನಮಗೆ ಇಷ್ಟೆಲ್ಲ 5 ವರ್ಷದಲ್ಲಿ ಇಷ್ಟೆಲ್ಲ ನಷ್ಟ ಆಗಿದೆ. 1,87,000 ಕೋಟಿ. ಆಮೇಲೆ ಎಲ್ಲೂ ಸೇರಿ ಇದು ನಮಗೆ ಡೆವಲ್ಯೂಷನ್ನು ಎಕ್ಲಾಸ್, ನಮಗೆ ಡೈರೆಕ್ಟ್ ಟ್ಯಾಕ್ಸು ನಮ್ಮ ರಾಜ್ಯದಿಂದ 2,40,000 ಕೋಟಿ ಹೋಗುತ್ತೆ. ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು ಇವೆಲ್ಲ ಸೇರಿ 2,40,000 ಕೋಟಿ ಆಗುತ್ತೆ. ಆಮೇಲೆ ಇದು ಎಂಥದ್ದು GST ಎಲ್ಲ 1,30,000 ಕೋಟಿ ಆಗುತ್ತೆ. ಆಮೇಲೆ ಬೇರೆ ಬೇರೆವೆಲ್ಲ ಸೆಸ್ಸು, ಸರ್ಚಾರ್ಜು ಇವೆಲ್ಲ ಸೇರಿ, ಆಮೇಲೆ ರೋಡ್ ಟ್ಯಾಕ್ಸು ಇವೆಲ್ಲ ಸೇರ್ಕೊಂಡು 4,30,000 ಕೋಟಿ ಕರ್ನಾಟಕದಿಂದ ಈ ವರ್ಷ ಕಲೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. 4,30,000 ಕೋಟಿ. ನಮಗೆ ಅದರಲ್ಲಿ ಬರೋದು 50,257 ಕೋಟಿ. ಸೊ ಇದು ಒಂದು. ಸೊ ಇದನ್ನ, ಈ ಅನ್ಯಾಯವನ್ನ ಸರಿಪಡಿಸಿ ಅಂತೇಳಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ, ಈ ದೇಶದ ಜನರ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.